ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ನಾವು ಲೈಟಿಂಗ್ಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಆಹಾರ ಮೇಳ ಹೋಗೋಣ ಅಂದ್ಕೊಂಡಿದ್ವಿ. ಆಮೇಲೆ ಹಾಗೆ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಇವತ್ತು ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ನಮ್ಮ ಜೊತೆಗಿದ್ದಾರೆ ನಮ್ಮತ್ತೆ ಸಾನ್ವಿ, ಲಿಕ್ಕಿ. ಹಾಯ್ ಮಾಡಿ. ಹಾಯ್. ಸೊ ಆಮೇಲೆ ಇದ್ದಾರೆ ವಿನಯ್, ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ಸಿಗ್ತೀವಿ. ಬಾಯ್. ಆನ್ ದ ವೇ ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕಿಸ್ಕೊಬೇಕು ಅಂತ ಸೊ ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೋಗಬೇಕು. ಎಸ್, ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೊರಟಿದ್ದೀವಿ. ಆ್ಯಂಡ್ ಎಸ್, ನಾವು ಫಸ್ಟ್ ಬಂದಿದ್ದು ಆಹಾರ ಮೇಳಕ್ಕೆ ಹೋಗೋಣ ಅಂತ. ಸೊ ಇವಾಗ ಆಹಾರ ಮೇಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಫಸ್ಟು ಇದು ಪೈನಾಪಲ್ ಹೋಳಿಗೆನ ಟೇಸ್ಟ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು ಪೈನಾಪಲ್ ಹೋಳಿಗೆ. ಆಮೇಲೆ ನಾವು ಕ್ಯಾರೆಟ್ ಹೋಳಿಗೆ ಹೇಳಿದ್ವಿ, ಕ್ಯಾರೆಟ್ ಒಬ್ಬಟ್ಟು. ಸೊ ಅದು ಕೂಡ ನೆಕ್ಸ್ಟ್ ಬರುತ್ತೆ. ಸೊ ಇದು ಪೈನಾಪಲ್. ಸೊ ನೋಡಿ, ಕ್ಯಾರೆಟ್ ಒಬ್ಬಟ್ಟು. ಸೊ ಚೆನ್ನಾಗಿತ್ತು, ಒಂಥರ ಟೇಸ್ಟ್ ಆಗಿತ್ತು. ನಾವು ಈ ಥರ ಮನೇಲಿ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಇದು ಮೇಲ್ಕೋಟೆ ಪುಳಿಯೋಗರೆ ಅಂತ. ಸೊ ಅದು ಮೇಲ್ಕೋಟೆ ಪುಳಿಯೋಗರೆ ಮತ್ತು ಜೊತೆಗೆ ಸ್ವೀಟ್ ಪೊಂಗಲ್ ಕೂಡ ಅಲ್ಲಿ ಹಾಕೊಟ್ಟಿದ್ರು. ಸೊ ಚೆನ್ನಾಗಿತ್ತು, ಒಂಥರ ಪುಳಿಯೋಗರೆ ಸೇಮ್ ಟೇಸ್ಟ್ ಇತ್ತು. ಸೊ ವಿನಯ್ ನಾವು ಅತ್ತೆ ತಿನ್ನೋದೇ ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ನಗ್ತಾಯಿದ್ರು. ಆ್ಯಂಡ್ ಸೊ ಎಲ್ಲ ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು ಒಂಥರ ಪುಳಿಯೋಗರೆ. ನೋಡಿ ಹೇಗಿದೆ ಕಲರ್ಫುಲ್ಲಾಗಿ. ನೆಕ್ಸ್ಟ್ ನಮ್ಮ ಸಾನ್ವಿ ಪೊಟ್ಯಾಟೊ ಟ್ವಿಸ್ಟರ್ ಕೇಳಿದ್ಲು ಅಂತ ತಗೊಟ್ವಿ. ಸೊ ಬಟ್ ಅದನ್ನು ಕೂಡ ನಾವು ಎಲ್ಲ ಟೇಸ್ಟ್ ಮಾಡಿದ್ವಿ. ಒಂಥರ ಪೊಟ್ಯಾಟೊ ಟ್ವಿಸ್ಟರ್ ಚೆನ್ನಾಗಿತ್ತು. ಆ್ಯಂಡ್ ಸೊ ಅದನ್ನು ಎಲ್ಲ ತಿಂದ್ಕೊಂಡು ಟೇಸ್ಟ್ ಮಾಡಿ ನೆಕ್ಸ್ಟ್ ನಾವು ಏನು ತೊಗೊಂಡ್ವಿ ಅಂದರೆ ಇದು ಪಾವ್ ಭಾಜಿ ಟೇಸ್ಟ್ ಮಾಡೋಣ ಅಂತ ಪಾವ್ ಭಾಜಿ ತೊಗೊಂಡ್ವಿ. ಅದು ಕೂಡ ಚೆನ್ನಾಗಿತ್ತು. ಅಂದರೆ ಮಸಾಲ ಅವರು ಮಾಡಿರ್ತಾರಲ್ಲ, ಸೊ ಈರುಳ್ಳಿ ಜೊತೆಗೆ ತಿನ್ನೋಕ್ಕೆ ಅದು ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ಟೇಸ್ಟ್ ಮಾಡಿ ನೆಕ್ಸ್ಟ್ ನಾವು ಇದು ಮಶ್ರೂಮ್ ಫ್ರೈಡ್ ರೈಸ್, ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈನ ತೊಗೊಂಡ್ವಿ. ಸೊ ಅದನ್ನು ಕೂಡ ಎಲ್ಲರೂ ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು ಒಂಥರ. ಆ್ಯಂಡ್ ನೆಕ್ಸ್ಟು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಸೊ ಟ್ರೈ ಮಾಡಿದ್ವಿ. ಅದು ಕೂಡ ಚೆನ್ನಾಗಿತ್ತು ದೋಸೆ. ಆ್ಯಂಡ್ ನೆಕ್ಸ್ಟು ಇದು ನಾನು ಗಿರ್ಮಿಟ್ ಅಂತ ಏನೋ ತೆಗಿಸ್ಕೊಂಡೆ. ಬಟ್ ಇದು ಅಂಥ ಟೇಸ್ಟ್ ಏನು ಇರಲಿಲ್ಲ. ಜಸ್ಟ್ ಪುರಿಗೆ ಸ್ವಲ್ಪ ಮಸಾಲೆ ಹಾಕ್ಕೊಂಡು ತಿಂದಂಗಿತ್ತು ಅಷ್ಟೇ. ಬಟ್ ಆದರೂ ಟೇಸ್ಟ್ ಮಾಡಿದ್ವಿ, ಅಷ್ಟಕ್ಕಷ್ಟೇ ಅನ್ನಿಸ್ತು. ಬಟ್ ಇನ್ನು ಬೇರೆದೆಲ್ಲ ಚೆನ್ನಾಗಿದೆ ಐಟಮ್ ಅಂತ ಅನ್ನಿಸ್ತು. ಎಸ್, ನಾವಿವಾಗ ಇದನ್ನೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ವಿನಯ್ ಗೋಬಿ ತಿನ್ನಬೇಕು ಅಂತ ಗೋಬಿ ತೊಗೊಂಡಿದ್ರು. ಸೊ ಅದನ್ನು ಟೇಸ್ಟ್ ಮಾಡಿ ಲೇಟರ್ ಹಾಗೆ ಅಲ್ಲಿ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಆಹಾರ ಮೇಳದ ಫುಲ್ ಒಂದು ರೌಂಡ್ ಹಾಕಿ ಅಲ್ಲಿ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಆ ಕಡೆ ಸೈಡ್ ಹೋದ್ವಲ್ಲ, ಸೊ ಪಾನಿಪುರಿ ಒಂದು ತೊಗೊಳ್ಳೋಣ ಅಂತ ಹೇಳಿ ಪಾನಿಪುರಿನಿ ತೊಗೊಂಡು ತಿಂದ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಕೇಕ್ ಶೋಗೆ ಅಂತ. ಸೊ ಕೇಕ್ ಶೋ ಚೆನ್ನಾಗಿತ್ತು ಒಂಥರ. ನೋಡಿ, ಇದು ಅರಮನೆನ ಕೇಕಲ್ಲಿ ಮಾಡಿದ್ದಾರೆ. ಒಂಥರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಇದು ದೊಡ್ಡ ಗಡಿಯಾರ ಅಂತ ಹೇಳ್ತೀವಲ್ಲ ಅದು, ಆಮೇಲೆ ಹಾರ್ಮೋನಿಯಮ್ಮು, ಈ ಆನೆ, ಸೊ ಇದೆಲ್ಲ ಒಂಥರ ಕೇಕಲ್ಲೇ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಇದು ಅನಿಮಲ್ಸ್ ಕೂಡ, ಅದನ್ನು ಕೂಡ ಕೇಕಲ್ಲೇ ಮಾಡಿದರು. ಒಂಥರ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಇದೆಲ್ಲ ನೋಡಿಕೊಂಡು ಇದು ಮಹಾರಾಜ ಗ್ರೌಂಡ್ ಹತ್ರ ಇದೆಯಲ್ಲ, ಸೊ ಅಲ್ಲಿ ಲೈಟಿಂಗ್ಸ್ ಅದನ್ನು ಮುಗಿಸ್ಕೊಂಡು ನಾವು ರಾಮಸ್ವಾಮಿ ಹತ್ರ ಬರುವಾಗ ಈ ರೀತಿ ಲೈಟಿಂಗ್ಸ್ ಹಾಕಿದರು. ಒಂಥರ ಚೆನ್ನಾಗಿದೆ ನೋಡೋಕ್ಕೆ ಲೈಟಿಂಗ್ಸ್. ನಮ್ಮ ಮೈಸೂರು ದಸರಾ ನಾಡ ಹಬ್ಬ ಅಂದ್ರೇ ಒಂಥರ ಚೆನ್ನಾಗಿರುತ್ತಲ್ವ. ಎಸ್ ನೋಡಿ, ಇದು ರಾಮಸ್ವಾಮಿ ಸರ್ಕಲ್ಲು. ಸೊ ಅಲ್ಲಿ ಅರಮನೆ ಥರದ್ದೊಂದು ಲೈಟಿಂಗ್ಸು, ಮತ್ತು ಅಲ್ಲಿ ಮಧ್ಯ ಫ್ಲವರು, ಮತ್ತು ಈ ಕಡೆ ಸಮಥಿಂಗ್ ಏನೋ ಅದನ್ನು ಕೂಡ ಹಾಕಿದ್ದಾರೆ. ಆ್ಯಂಡ್ ಚೆನ್ನಾಗಿತ್ತು ಒಂಥರ. ಇದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಇದು ದೇವರಾಜ ಅರಸ್ ರೋಡಿಗೆ ಹೋದ್ವಿ. ಸೊ ನೋಡಿ, ಅಲ್ಲಿ ಅದು ಕಾರ್ ಅಡ್ಡ ಆಯಿತು, ಅದು ಅರಮನೆ ತೊಗೊಳಕ್ಕೆ. ಸೊ ರಾಮಸ್ವಾಮಿಯಿಂದ ಮುಂದೆನೂ ಈ ಥರನೇ ಲೈಟಿಂಗ್ಸ್ ಹಾಕಿದರು. ಆ್ಯಂಡ್ ನೆಕ್ಸ್ಟ್ ನಾವು ದೇವರಾಜ ಅರಸ್ ರೋಡಿಗೆ ಬಂದ್ವಿ. ಆ್ಯಂಡ್ ಆ ರೋಡಲ್ಲಿ ನಾನು ಲಿಕ್ಕಿ ಕೈಲಿ ವಿಡಿಯೋ ಮಾಡಿಸ್ಕೊತಾ ಇದ್ದೆ, ನಂದು ವಿನಯ್ದು ಒಂದಿರಲಿ ಅಂತ. ಸೊ ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ದೇವರಾಜ ಅರಸ್ ರೋಡಲ್ಲೇ ನಾವು ನೆಡ್ಕೊಂಡು ಸೀದಾ ಅಲ್ಲೆಲ್ಲ ಲೈಟಿಂಗ್ಸ್ದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಫ್ಲವರ್ ಶೋಗೆ.
ಫ್ಲವರ್ ಶೋಗೆ ಹೋಗೋಕ್ಕೆ ಅಂತ ನಾವು ಆನ್ ದ ವೇ ನಡ್ಕೊಂಡು ಹೋದ್ವಿ ಫುಲ್ಲು. ಯಾಕೆ ನಾವು ಫುಲ್ ನಡ್ಕೊಂಡು ಹೋದ್ವಿ ಅಂದರೆ ಅಲ್ಲಿ ವೆಹಿಕಲ್ಸ್ ಇನ್ನೂ ಬಿಡ್ತಾ ಇರಲಿಲ್ಲ, ಬರೀ ಗಾಡಿ ಅಷ್ಟೇ, ಕಾರೆಲ್ಲ ಬಿಡ್ತಾ ಇರಲಿಲ್ಲ. ಮತ್ತು ತುಂಬ ಅಂದರೆ ತುಂಬ ರಶ್ ಇತ್ತು. ಹಾಗೆ ನಡ್ಕೊಂಡು ಅರಮನೆ ಹತ್ರ ಬಂದ್ವಿ, ಅಲ್ಲೂ ಕೂಡ ತುಂಬ ಜನ ರಶ್ ಇತ್ತು. ಹಾಗೆ ಅರಮನೆಯಿಂದ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡಿದ್ವಿ, ಅದೇ 6 ಗೇಟ್ಗೆ ಹೋಗುತ್ತಲ್ಲ ಆ ಸರ್ಕಲ್. ದೆನ್ ಅಲ್ಲಿಗೆ ರೀಚ್ ಆಗಿ ನಾವು ಸೀದಾ ಫ್ಲವರ್ ಶೋ ಹತ್ರ ಹೋದ್ವಿ. ಸೊ ಅಲ್ಲಿ ಒಬ್ಬರಿಗೆ ಟಿಕೆಟ್ 50 ರೂಪೀಸ್ ಇತ್ತು. ಮತ್ತು ನಾವು ಹೋಗಿದ್ದ ದಿನವೇ ಲಾಸ್ಟ್ ಇತ್ತು, ಅಕ್ಟೋಬರ್ 2 ಲಾಸ್ಟ್ ಆಗಿತ್ತು. ಸೊ ನಾವು ಲಾಸ್ಟ್ ಡೇ ಹೋಗಿದ್ದು ಫ್ಲವರ್ ಶೋಗೆ. ಬಟ್ ಆದರೂ ಒಂಥರ ಫ್ಲವರ್ಸ್ ಸ್ವಲ್ಪ ಡಿಮ್ ಆಗಿತ್ತು, ಅದು ಬಿಟ್ಟರೆ ನಾರ್ಮಲ್ ಏನೇನು ಇತ್ತು ಅದೆಲ್ಲ ಇತ್ತು. ಸೊ ಅಕ್ಟೋಬರ್ 2 ಅಂತಲೇ ಅದು ಗಾಂಧಿ ಅವ್ರದ್ದು ಏನಿದೆ ಅದನ್ನು ಶೋ ಮಾಡಿದರು. ದೆನ್ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಫ್ಲವರ್ ಶೋ ಒಳಗಡೆ ಎಲ್ಲ ಹೋದ್ವಿ. ಸೊ ಇದು ನೋಡಿ ಒಳ್ಳೆ ಟೀ ಎಸ್ಟೇಟ್ ಥರ ಅದು ಮಾಡಿದರು, ಅಂದರೆ ಹಂಗೆ ನೆಟ್ಕೊಂಡು ಹೋಗೋ ಥರ. ಸೊ ಅಲ್ಲಿ ಹೋಗಿ ನಾವು ಹಾಗೆ ವಿಡಿಯೋ ಮಾಡಿಸ್ಕೊತಾ ಇದ್ವಿ, ಅವರು ಕೂಡ ಫೋಟೋ ತೆಗಿಸ್ಕೊತಾ ಇದ್ರು. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಮತ್ತು ನಾನು ವಿನಯ್ದು ಒಂದೆರಡು ವಿಡಿಯೋ ಇರಲಿ ಅಲ್ಲಿದು ಅಂತ ವಿಡಿಯೋ ಮಾಡಿಸ್ಕೊತಾ ಇದ್ವಿ ಸಾನ್ವಿ ಲಿಕ್ಕಿ ಕೈಲಿ. ಆ್ಯಂಡ್ ಅವರು ನಮಗೆ ವಿಡಿಯೋ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ವಿಡಿಯೋ ತೆಗೆಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಅಲ್ಲಿ ಫ್ಲವರ್ ಶೋ ಹತ್ರನೇ ಇದು ವಾಟರ್ ಶೋ ಕೂಡ ಇತ್ತು, ಅಂದರೆ ಚಿಕ್ಕದಾಗಿತ್ತು, ತುಂಬ ದೊಡ್ಡದೇನಲ್ಲ. ಸೊ ಅಲ್ಲಿ ವಾಟರ್ದು ನಾವು ನೋಡ್ತಾ ಅಲ್ಲೇ ನಿಂತ್ಕೊಂಡಿದ್ವಿ, ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ಎಸ್, ನೆಕ್ಸ್ಟು ನಾವು ವಾಟರ್ ಶೋ ನೋಡ್ಕೊಂಡು ಮತ್ತೆ ಫ್ಲವರ್ ಶೋನ ಕಂಟಿನ್ಯೂ ಮಾಡಿಕೊಂಡು, ಸೊ ಇಲ್ಲೆಲ್ಲ ನೋಡಿಕೊಂಡು ನಾವು ಆ್ಯಂಡ್ ಒಂಥರ ಅಲ್ಲೇ ಫ್ಲವರ್ಸ್ ಬೇರೆ ಬೇರೆ ಏನೇನಿತ್ತು ಅದನ್ನೆಲ್ಲ ನೋಡ್ತಾ ಇದ್ವಿ. ಎಸ್, ಈ ಥರ ಪಾಟಲ್ಲೂ ಕೂಡ ಫ್ಲವರ್ಸ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ನಮ್ದು ಆನೆ ಅಂಬಾರಿ ಹೊರುತ್ತಲ್ಲ, ಸೊ ಅದನ್ನು ಕೂಡ ಫ್ಲವರಲ್ಲಿ ಮಾಡಿದರು, ಚೆನ್ನಾಗಿತ್ತು. ಆ್ಯಂಡ್ ಮತ್ತೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಫ್ಲವರ್ಸ್ನೆಲ್ಲ ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೆ. ನೆಕ್ಸ್ಟ್ ಇದು ಒಂಥರ ರೆಡ್ ಫ್ಲವರ್ ಚೆನ್ನಾಗಿ ಕಾಣ್ತಿತ್ತು ಅಂತ ಇದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಇಲ್ಲಿಂದ ಸೀದಾ ಫ್ಲವರ್ ಶೋದೆಲ್ಲ ನೋಡಿಕೊಂಡು, ಸೊ ವಿನಯ್ಗೆ ಕಾಲು ನೋವ್ತಿತ್ತು ಅಂತ ಹಾಗೆ ಕೂತ್ಕೊಂಡಿದ್ರು. ಆ್ಯಂಡ್ ನೆಕ್ಸ್ಟ್ ನಾವು ಹೊರಟ್ವಿ ಅಲ್ಲಿಂದ. ಸೊ ಇದು 6 ಗೇಟ್ ಹತ್ರ ಇದೊಂದು ಬಟರ್ಫ್ಲೈ ಇದು ಚೆನ್ನಾಗಿ ಮಾಡಿದರು ಅಂತ ಅದು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಜನ ನೋಡಿ ಗಾಯ್ಸ್, ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಕ್ರೌಡ್ ಇತ್ತು. ಜಸ್ಟ್ ಹಾಗೆ ಸುಮ್ಮನೆ ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ನಡ್ಕೊಂಡು ಹೋಗಿದ್ವಲ್ಲ, ವಾಪಸ್ ಬರ್ತಾನೂ ನಡ್ಕೊಂಡು ಬಂದ್ವಿ. ಸೊ 6 ಗೇಟಿಂದ ಒಳಗಡೆ ಬಂದು ಆನ್ ದ ವೇ ಬರ್ತಾ ನನಗೆ ಏನೇನು ವಿಡಿಯೋ ಮಾಡಬೇಕು ಅನಿಸುತ್ತೆ, ಏನೇನು ಚೆನ್ನಾಗಿ ಕಾಣುತ್ತೆ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಆ್ಯಂಡ್ ಅದು ಬಲೂನ್ ಕೂಡ ನನಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಅದನ್ನು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಈ ಕಡಲೆಕಾಯ್ದು ಅದು ಹೊಗೆ ಬರೋದು ಅದು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಮತ್ತೆ ನಾವು ಅರಮನೆ ಹತ್ರನೇ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿ ಮತ್ತೆ ಸ್ವಲ್ಪ ಹೊತ್ತಿದ್ದು ಆ್ಯಂಡ್ ಫೈನಲಿ ನಾವು ಕಾರ್ ಇರೋ ಹತ್ರ ಹೋಗಿ ವಾಪಸ್ ಕಾರ್ ತೊಗೊಂಡು ನಾವು ಫೈನಲಿ ಮನೆಗೆ ಹೊರಟ್ವಿ. ಸೊ ಇದು ಮಹಾರಾಜ ಮಹಾರಾಣಿ ಕಾಲೇಜ್ ಮಧ್ಯೆ ಒಂದು ರೋಡ್ ಇದೆಯಲ್ಲ, ಸೊ ಇದು ಅಲ್ಲಿ ಲೈಟಿಂಗ್ಸ್ ಹಾಕಿದ್ದು, ಅಲ್ಲೂ ಕೂಡ ಲೈಟಿಂಗ್ಸ್ ಚೆನ್ನಾಗಿತ್ತು. ಹಾಗೆ ನೋಡಿಕೊಂಡು ಮತ್ತೆ ರಶ್ ಇತ್ತು ಮಾತ್ರ. ಸೊ ನಿಧಾನಕ್ಕೆ ಹಾಗೆ ಮೂವ್ ಆಗ್ತಾ ಫೈನಲಿ ಹೊರಟ್ವಿ. ಆ್ಯಂಡ್ ಇದು ಆನ್ ದ ವೇ ಹೋಗ್ತಾ ಏನು ಲೈಟಿಂಗ್ಸ್ ಕಾಣುತ್ತೆ, ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡು ಇದು ವಿಡಿಯೋಗೆ ಆ್ಯಡ್ ಮಾಡಿದ್ದೀನಿ. ಸೊ ಹಾಗೆ ಲೈಟಿಂಗ್ಸ್ ನೋಡಿಕೊಂಡು ಮನೆ ಕಡೆಗೆ ರೀಚ್ ಆಗ್ತಾ ಇದ್ವಿ ಇವಾಗ. ಸೊ ಹೀಗಿತ್ತು ಒಂದು ದಸರಾ ಲೈಟಿಂಗ್ಸ್ 2025 ಅಂತ ಹೇಳ್ಬೋದು. ಸೊ ಒಂಥರ ಚೆನ್ನಾಗಿತ್ತು ಓವರ್ ಆಲ್. ಆ್ಯಂಡ್ ಲಾಸ್ಟ್ ವಿಡಿಯೋ ಎಂಡ್ ಮಾಡೋ ಟೈಮ್ ಆಗಿದೆ ಇವಾಗ. ಎಸ್, ಎಂಡ್ ಮಾಡೋಣ ಬನ್ನಿ. ಎಸ್ ಗಾಯ್ಸ್, ಫೈನಲಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.